ಬಸವರಾಜ್ ಮಾಲ್ಗತ್ತಿ ಅವರು, ನನ್ನ ಪ್ರಶ್ನೆ ಇಷ್ಟನೇ. ಇಲ್ಲಿ ಏನಾಗುತ್ತೆ, ಈಗ ಒಂದು ಹೇಳ್ತಿರೋದು ಲೋಹಿತ್ತು, ಡಿಜಿಟಲ್ ಎವಿಡೆನ್ಸ್ಗಳು, ಸಾಂದರ್ಭಿಕ ಸಾಕ್ಷ್ಯಗಳಿದೆಯಲ್ಲ, ಇವು ಉಲ್ಟಾ ಆಗಕ್ಕೆ ಸಾಧ್ಯ ಇಲ್ಲ ಅಂತ. ಮನುಷ್ಯ ಚೇಂಜ್ ಮಾಡಿಬಿಡ್ತಾನೆ. ಇವತ್ತು ಯಾರೋ ಹಾಸ್ಟೆಲ್ ಆಗಿರ್ತಾನೆ, ಜಡ್ಜ್ ಮುಂದೆ ಬೇಕಾದ್ರೆ ಹೇಳಿಕೆನೂ ಕೊಡ್ತಾನೆ. 1 ತಿಂಗಳು, 2 ತಿಂಗಳು, 3 ತಿಂಗಳು, 4 ತಿಂಗಳು, ಏನೋ ಒತ್ತಡದಲ್ಲಿದ್ದೆ ಸರ್, ನಂಗೆ ಸರಿಯಾಗಿ ನೆನಪಿಲ್ಲ, ಅವರೇನು ಮಾಡಿಲ್ಲ ಸರ್, ನಾನೇ ಮಾಡಿದೆನೋ ಅಥವಾ ಇನ್ನೊಬ್ಬ ಮಾಡ್ದ ಅಂತಲೂ ಹೇಳಬಹುದು. ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ಬ್ಲಡ್ ಸ್ಟೈನ್ಸು, ಇನ್ನೊಂದು ಮತ್ತೊಂದು, ಇವೆಲ್ಲವನ್ನು ನಾವು ಮಾತಾಡ್ತಾ ಇದ್ದೀವಲ್ಲ ಸರ್. ಈಗ ಇಲ್ಲಿ ಅವನು ಯಾರೋ ಅಕಸ್ಮಾತ್ ಅವನು ಉಗುಳಿರಬಹುದು, ರಕ್ತವನ್ನು ಸಲೈವ ಆಚೆ ಬಂದಿರಬಹುದು, ಅದರ ಸ್ಯಾಂಪಲ್ ಸಿಕ್ತು. ದರ್ಶನ್ ಬಟ್ಟೆ ಮೇಲೆ ಬ್ಲಡ್ ಕಲೆಗಳಿತ್ತು ಅಂತ ಬಂದಾಗ ಪ್ರಶ್ನೆ ಏನು ಬರುತ್ತೆ ಅಂದರೆ, ಈ ಕಲೆ ಸ್ವಾಮಿ ನಾನು ನಿಂತಿದ್ದು ನಿಜ, ನಾನು ಅಲ್ಲಿಗೆ ಬಂದೆ, ಅವ್ನು ಸುಮ್ಮನೆ ಹೊಡೆದ್ಬಿಟ್ಟ ಸರ್, ಇವನು ಹೊಡೆದ್ಬಿಟ್ಟ ಒಬ್ಬ, ಹೊಡೆದ ತಕ್ಷಣ ಆ ರಕ್ತ ಚಿಮ್ಮಿ ನನ್ನ ಬಟ್ಟೆ ಮೇಲೆ ಬಿದ್ದೋಯ್ತು, ಹೊಡಿಬ್ಯಾಟ್ರಿ ಬಿಡು ಅಂತ ನಾನೇ ಹೇಳ್ಕೊಂಡೆ. ಈ ಥರದ ಚಾನ್ಸಸ್ ಇಲ್ಲ ಅಂತ ಹೇಳ್ತೀರಾ ಸರ್ ಈ ಕೆಲಸ? ಇಫ್ ಯಾರಾದರೂ ದರ್ಶನ್ಗೆ ಡಿಫೆನ್ಸ್ ತೊಗೊಂಡ್ರೆ? ಇಲ್ಲ, ಇದೇನಾಗ್ತದೆ, ಟೆಕ್ನಿಕಲ್ ಎವಿಡೆನ್ಸನ್ನು ಭಾಳಷ್ಟು ಕಲೆಕ್ಟ್ ಮಾಡಿದ್ದಾರೆ. ಓಕೆ, ಅದು ಅಷ್ಟೇ ಅಲ್ಲ, ಈ ಎಲ್ಲ ಆರೋಪಿಗಳು ಇದ್ದು ಏನು ಹೊಡಿತಿರ್ತಾರೆ, ನಾವು ಟವರ್ ಲೊಕೇಶನ್ ನೋಡ್ಕೋತೇವೆ. ಓಕೆ, ಈ 10-12 ಜನ ಏನು ಕೂಡಿ ಹೊಡಿತಾರೆ ಅವನಿಗೆ, 10-12 ಜನ ಮೊಬೈಲ್ಗಳು ಒಂದೇ ಕಡೆ ಸ್ಥಳದಲ್ಲಿ ಡಂಪ್ ಆಗಿರ್ತವೆ. ಸೊ ಇಟ್ ಪ್ರೂವ್ಸ್ ಅವ್ರ ಪ್ರೆಸೆನ್ಸ್ ಅಂತ, ಅವರೆಲ್ಲರೂ 10-12 ಜನ ಅಲ್ಲಿ ಇದ್ರು ಅಂತ ಪ್ರೆಸೆನ್ಸ್ ಪ್ರೂವ್ ಆಗ್ತದೆ. ಸೊ ಈ ಥರ ಟೆಕ್ನಿಕಲ್ ಎವಿಡೆನ್ಸನ್ನು ಎಲ್ಲ ಕಲೆಕ್ಟ್ ಮಾಡ್ಕೋತೇವೆ. ಅವ್ರು ಮೆಸೇಜ್ ಕೊಟ್ಟಿದ್ದು, ಅವ್ರು ಬಂದಿದ್ದು, ಹೋಗಿದ್ದು, ಪ್ರತಿಯೊಂದನ್ನು ನಾವು ಡಿಟೇಲ್ ತೊಗೋತೇವೆ. ಈವನ್ ಇವರು ಅದು ವೈಟ್ ಅಪ್ ಮಾಡಿದ್ರು ಸರ್ವರ್ದಲ್ಲಿ ಸಿಗ್ತದೆ ನಮಗೆ. ಅದೇನು ಇವರು ಏನು ಪ್ರಶ್ನೆನೇ ಇಲ್ಲ, ಸರ್ವರ್ದಲ್ಲಿ ಎಲ್ಲ ಮೆಟೀರಿಯಲ್ ಸಿಗ್ತದೆ ನಮಗೆ. ಇವ್ರು ಏನೇ ಮಾಡಲಿ ಬಿಡಲಿ, ಏನೋ ಬಟ್ ಅದು ಇದು ಮೊಬೈಲ್ ಸಿಗಬೇಕು. ಓಕೆ, ಮೊಬೈಲ್ ಸಿಗ್ಬೇಕು ನಮಗೆ, ದಟ್ ಈಸ್ ಇಂಪಾರ್ಟೆಂಟ್. ಈಗ ಅದನ್ನು ಹುಡುಕ್ತಾರೆ, ಎಲ್ಲಿದ್ದಲ್ಲಿ ತೊಗೊಂಬರ್ತಾರೆ, ಪ್ರಶ್ನೆನೇ ಇಲ್ಲ. ಬಟ್ ಅಪಾರ್ಟ್ ಫ್ರಮ್ ಇಷ್ಟೊಂದು ಟೆಕ್ನಿಕಲ್ ಇದು ಮಾಡಿದ್ರು ಸಹ, ಓಕೆ, ಮೊನ್ನೆ ಕೆಲವೊಂದು ನಾವು ನನ್ನ ಅನುಭವ ಪ್ರಕಾರ ನಾನು ಅನ್ನೋದು ಈ ಕೇಸ್ನಲ್ಲಿ ಇಂಥ ಏನು ಸೆಲಿಬ್ರಿಟಿ ಇದ್ದಾನೆ ಅಂಥವನಿಗೆ ಬಿಟ್ಟಿಲ್ಲಪ್ಪ, ಕಾನೂನು ಕೋರ್ಟು ಬಿಟ್ಟಿಲ್ಲ, ಪೊಲೀಸರು ಬಿಟ್ಟಿಲ್ಲ, ಸಂದೇಶ ಅವನಿಗೆ ಶಿಕ್ಷೆ ಆಗಿದೆ, ಇಂಥವನು ಜೈಲಿಗೆ ಹೋಗಿದ್ದಾನೆ, ನಮ್ಮ ಗತಿ ಏನು ಅನ್ನುವಂಥ ಭಾವನೆ, ಹೆದರಿಕೆ ಸಾರ್ವಜನಿಕರಿಗೆ, ದುಷ್ಕರ್ಮಿಗಳಿಗೆ ಬರಬೇಕು. ಅಂದರೆ ಈ ಕೇಸ್ ಕನ್ವಿಕ್ಷನ್ ಆಗಬೇಕು. ಆದರೆ ಏನಾಗ್ತದೆ ಪರಿಸ್ಥಿತಿ ಅಂದರೆ, ನಾನು ನೋಡಿದ್ದೇನೆ, ಸುಮಾರು ನಂದು 40 ವರ್ಷ ಸರ್ವಿಸ್ ಆಗಿದ್ದೇನೆ, ಇಲ್ಲಿವರೆಗೂ ಯಾವ VIP ಕೇಸು ಕನ್ವಿಕ್ಷನ್ ಆಗಿಲ್ಲ. VIP ಗಳು ಆಲ್ ಆರ್ ಈಕ್ವಲ್ ಬಿಫೋರ್ ದ ಲಾ, ಸಮ್ ಆರ್ ಮೋರ್ ಈಕ್ವಲ್ ಅಂತ. ಯಸ್, 1%, 2%, ಓಕೆ, ದೇ ಆರ್ ಅಬೌವ್ ದ ಲಾ, 1% and 2%. ಅವ್ರು ಏನು ಮಾಡ್ತಾರೆ, ಇದು ನಮ್ಮದು ಪ್ರೊಸೀಜರ್ ಹಾಗಿದೆ, ನಮ್ಮ ವಕೀಲರಿಗೆ ಗೊತ್ತು. ಈ ಕೇಸ್ ನಡಿಬೇಕಾದ್ರೆ ಸುಮಾರು 2-3 ವರ್ಷ ಟೈಮ್ ತಗೋತದೆ. 2-3 ವರ್ಷದಲ್ಲಿ ಅವ್ರಿಗೆ ಸಾಕಷ್ಟು ಸಮಯ ಸಿಗ್ತದೆ. ಅವ್ರಿಗೆ ಎಲ್ಲರ ಕಡೆಯಿಂದ ಪ್ರೆಷರ್ ಹಾಕ್ತಾರೆ, ಎಲ್ಲರಿಗೂ ದುಡ್ಡಿನ ಆಮಿಷ ಮಾಡ್ತಾರೆ, ದುಡ್ಡು ತೊಗೊಳೋದವರಿಗೆ ಬೇರೆ ರೀತಿಯಿಂದ ಪ್ರೆಷರ್ ಮಾಡ್ತಾರೆ. ಅವ್ರ ಸಮಾಜ ಹಿರಿಯರ ಕಡೆಯಿಂದ, ಅವ್ರಿಗೆ ಬೇಕಾದವ್ರ ಕಡೆಯಿಂದ ಒತ್ತಡ ತಂದು ಏನಾದರೂ ಮಾಡಿ ಸಮೂಹ ಹೋಸ್ಟೈಲ್ ಮಾಡಿಸ್ತಾರೆ ಎಲ್ಲರನ್ನೂ ಹೋಸ್ಟೈಲ್ ಮಾಡಿಸಿದ್ರೆ ಏನು ಮಾಡ್ತೀರಿ, ಅವೇನು ಹೇಳ್ತಾರೆ ತಿಳಿದ್ರೆ ಎಲ್ಲ, ಗಂಟು ಸತ್ತು ಹೋದ, ನಿನ್ನ ಮಗು ಹೊಟ್ಟೆಯಲ್ಲಿದೆ, ಅದ್ರ ಬಗ್ಗೆ ಯೋಚನೆ ಮಾಡು, ಇವರು 2-3 ಕೋಟಿ 4 ಕೋಟಿ 5 ಕೋಟಿ ಕೊಡ್ತಾರೆ, ಬಂದ್ರೆ ನಿಮ್ಮ ಭವಿಷ್ಯ ಸಂಸಾರ ಉದ್ಧಾರ ಆಗ್ತದೆ, ಇಲ್ಲಾಂದ್ರೆ ಏನು ಮಾಡ್ತೀಯ, ಅವ್ನ ಶಿಕ್ಷೆ ಆದ್ರೆ ನಿನಗೇನು ಬರೋದಿದೆ. ಸೊ ಈ ಥರ ಮೆಂಟಲ್ ಇದು ಮಾಡಿ ಚೇಂಜ್ ಮಾಡಿ ಮಾಡುವಂಥ ಸಂದರ್ಭನೂ ಇದ್ದಾವೆ. ಇದೆಲ್ಲ ಯಾಕೆ ಬರ್ತದೆ, ಅದಕ್ಕೆ ಈ ಕೇಸು ಫಾಸ್ಟ್ ಟ್ರ್ಯಾಕ್ ಕೋರ್ಟಿಗೆ ಆಗಬೇಕು. ಫಾಸ್ಟ್ ಟ್ರ್ಯಾಕಿಗೆ ಬಂದರೆ ಕೂಡಲೇ ಮುಗಿಬೇಕು. ಅದು 3-4 ತಿಂಗಳಲ್ಲಿ ಕೇಸು ಚಾರ್ಜ್ ಶೀಟ್ ಆಗಿ 3-4 ತಿಂಗಳಲ್ಲಿ ಡಿಸ್ಪೋಸಲ್ ಆದರೆ ಈ ಚಾನ್ಸ್ ಇಲ್ಲ, ಖಂಡಿತ ಅವನಿಗೆ ಕನ್ವಿಕ್ಷನ್ ಆಗ್ತದೆ. ಆದರೆ ಈ ಜನರಲ್ ಆಗಿ ನಾವು ರುಟೀನ್ ಆಗಿ ನಾವು ಕೇಸು ಸೆಷನ್ ಕೋರ್ಟಲ್ಲಿ ನಡೀತದೆ ಅಂದರೆ ಅದು 2-3 ವರ್ಷ ಹೋಗ್ತದೆ. 2-3 ವರ್ಷದಲ್ಲಿ ಇಂಥ ಚಾನ್ಸಸ್ ಭಾಳಷ್ಟು ಇದ್ದಾವೆ ಅನ್ನುವಂಥ ನನ್ನ ಅನುಭವ. ಬಟ್ ಇದ್ರ ಅರ್ಥ ನಾನು ಅಕ್ವಿಟ್ ಆಗಿ ಹೋಲಿ ಅಂತಲ್ಲ, ಪಾಪ ಹೆಣ್ಮಳಿಗೆ ನ್ಯಾಯ ಸಿಗಬೇಕು, ಆ ಹುಡುಗಿಗೆ ನ್ಯಾಯ ಸಿಗಬೇಕು. ನಾನು ಇದ್ದಿದ್ದು ವಾಸ್ತವ ಸ್ಥಿತಿ ನಮಗೆ ಗಮನಕ್ಕೆ ತರ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಈಗ ನಾವು ಇದೇನು ಟೀಮ್ ಏನಿದೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ತನಿಖೆ. ನಾನು ಎರಡನೇ ಪ್ರಶ್ನೆನೇ ಇಲ್ಲ, ಪ್ರತಿಯೊಂದನ್ನು ಮೈನ್ಯೂಟ್ ಆಗಿ ಮಾಡ್ತಾ ಇದ್ದಾರೆ, ಅದ್ರ ಮೇಲೆ ಡೌಟ್ ಪಡೋದೇ ಇಲ್ಲ. ಪ್ರತಿಯೊಂದನ್ನು ಶಿಕ್ಷೆ ಆಗೋ ರೀತಿಯಲ್ಲಿನೇ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಲೋಹಿತ್, ಈಗ ಇನ್ನೊಂದು ಹೇಳಿಕ್ಕೆ ಇಷ್ಟಪಡ್ತೀನಿ. ಈಗೇನು ಅಪ್ರೂವರ್ ಇದ್ದಾರೆ, ಒಂದು 16-19 ಜನ, ಅದರಲ್ಲಿ ಕೆಲವೊಬ್ಬರಿಗೆ ಅಪ್ರೂವರ್ ಮಾಡ್ಕೊಂಡಾರ ಅಂತ ಕೇಳಿದ್ದೀನಿ. ಮಾಫಿ ಸಾಕ್ಷಿ ಯಾರು ಅದರಲ್ಲಿ ಸ್ವಲ್ಪ ವೀಕ್ ಮೈಂಡ್ ಇರ್ತದೆ, ಅದೇನಾಗಿರ್ತದೆ, ಅಪ್ರೂವರ್ ಮಾಡ್ಬೇಕಾದ್ರೆ ಸುಮ್ಮನೆ ತಮಾಷೆ ಅಲ್ಲ, ಆ ಮ್ಯಾಜಿಸ್ಟ್ರೇಟ್ ಮುಂದೆ ನಿಲ್ಲಿಸಬೇಕು. ನಾವು ಬೆದರಿಕೆ ಹಾಕಿ ಮಗನೇ ನೋಡು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅವೆಲ್ಲ ನಡೆಯೋದಿಲ್ಲ. ಮ್ಯಾಜಿಸ್ಟ್ರೇಟ್ ಮುಂದೆ ಹೋದಾಗ ಅವ್ನು ಮ್ಯಾಜಿಸ್ಟ್ರೇಟ್ 2-3 ದಿವಸ ಟೈಮ್ ಕೊಡ್ತಾರೆ. ನೋಡು ನೀ ಯೋಚನೆ ಮಾಡಿ ಹೇಳು, ನೀನು ಸೋ ಇಚ್ಛೆಯಿಂದ ಹೇಳಬೇಕು, ಯಾರು ಧಮಕಿ ಹಾಕಿದ್ರ, ಯಾರು ಕಲಿಸ್ಕೊಡ್ರ, ಬಡದ್ರ, ಆಮಿಷ ಒಡ್ಡದ್ರ, ಏನಾದರೂ ಪ್ರತಿಯೊಂದನ್ನು
ಕೇಳಿ ಇದೆಲ್ಲ ವಿಚಾರ ಮಾಡಿ ನೋಡು ನೀನು ಸಾಕ್ಷಿ ಹೇಳೋದ್ರಿಂದ ಇಂಥವ್ನ ಜೀವನ ಹಿಂಗಾಗ್ತದೆ, ಜೀವನ ಪರ್ಯಂತ ಜೈಲಿನಲ್ಲಿ ಕೊಳಿಬೇಕಾಗ್ತದೆ ನೋಡು ಅಂತ ವಿಚಾರ ಮಾಡಿ ನಿಜ ಇದ್ದಿದ್ದು ಹೇಳೋ, ನಿನಗೆ 2-3 ದಿವಸ ಟೈಮ್ ಕೊಡ್ತೀನಿ ಅಂತ ಅವ್ರಿಗೆ 2-3 ದಿವಸ ಟೈಮ್ ಕೊಟ್ಟು ಆನಂತರ ಮತ್ತೆ ಬಂದ ಮೇಲೆ ಮತ್ತೆ ಇದು ಮಾಡಿ 164 ಮಾಡಿಸ್ತಾರೆ. ಹಾಗಾದರೆ ದರ್ಶನ್ಗೆ ಡಿಫೆನ್ಸ್ ತಗೊಂಡ್ರೆ, ದರ್ಶನ್ ಪರವಾಗಿ ವಕೀಲರೊಬ್ಬರು ವಾದ ಕೇಳಿದ್ರೆ, ದರ್ಶನ್ ಪರವಾಗಿ ಹಾಗಾದ್ರೆ ಏನೂ ಪಾಯಿಂಟೇ ಇಲ್ವಾ? ಹೌದು ಸ್ವಾಮಿ ಟವರ್ ಡಂಪ್ ತೊಗೊಂಡಿದ್ದಾರೆ ನಿಜ, ಹೌದು ಸ್ವಾಮಿ ದರ್ಶನ್ ಬಂದಿದ್ದು ನಿಜ, ಒಂದು ಮಾತು ಬೈದಿದ್ದು ನಿಜ, ಕಪಾಳಕ್ಕೆ ಒಂದೇಟು ಹೊಡೆದ್ಬಿಟ್ಟು ಯಾಕೋ ಚಿನ್ನ ಹೋಗೋ ಬುದ್ಧಿ ಇಲ್ಲೋಣ ನಿನಗೆ, ಮಾತ್ರ ತಿಂದ್ಬಿಟ್ಟು ಇವನಿಗೆ ಊಟ ಕೊಟ್ಬಿಟ್ಟು ಕಳಿಸ್ರೋ ಹೇಳಿದ್ದು ನಿಜ ಸ್ವಾಮಿ, ನಿಜ ಸ್ಪಾಟಲ್ಲೇ ಇರಲ್ಲ ಸ್ವಾಮಿ ನಾನು. ಇವ್ರು ಯಾರೋ ಗುಂಪು ಕೊಡಿಸಿ, ಇವ್ರು ಯಾರೋ ಟೆಂಪೋಗೆ ಒಂದು ತಲೆ ತಾಡಿಸಿ ಅವನಿಗೇನೋ ಶಿಕ್ಷೆ ಕೊಟ್ಟು ಯಾರೋ ಕರೆಂಟ್ ಶಾಕ್ ಕೊಟ್ಟರು ಅಂದರೆ ನಾನು ಎಲ್ಲೋ ನನ್ನ ಪಾಡಿಗೆ ನಾನೆಲ್ಲೋ ಇದ್ದೆ, ಸತ್ತೋದ್ಮೇಲೆ ಬಂದು ಹೇಳಿದ್ರೆ ನಾನು ತೊಗೊಂಡು ಒಳಗಡೆ ಹಾಕಿದ್ರೆ ಹೆಂಗೆ ಸ್ವಾಮಿ ಇವಾಗ ಇದಕ್ಕೆ? ನಾನು ಇವಾಗ ಸಾಯಿಸು ಅಂತ ಹೇಳಿದ್ನಾ? ನಾನೊಬ್ಬ ನಟ ಸ್ವಾಮಿ, ಖ್ಯಾತ ನಟ ಇದ್ದೀನಿ, ಒಬ್ಬ ಮನುಷ್ಯನ ಸಾಯಿಸಿದ್ರೆ ಏನಾಗುತ್ತೆ ಮುಂದಿನ ಕಾನ್ಸಿಕ್ವೆನ್ಸಸ್ ಅಂತ ಹೇಳಿ ಗೊತ್ತಿಲ್ಲದಿರೋ ಅಷ್ಟು ದಡ್ಡನ ಸ್ವಾಮಿ ನಾನು. ಹಿ ಮೇ ಟೇಕ್ ದ ಡಿಫೆನ್ಸ್. ಅವಾಗೇನಾಗುತ್ತೆ ಕೇಸು?